ಉತ್ತರಾಖಂಡ್ನಲ್ಲಿ ರಕ್ಷಣೆಗೆ ಇಂದು ಅಡ್ಡಿಯಾದ ವರುಣನ ಅಬ್ಬರ. ಸಾಂಕ್ರಾಮಿಕ ರೋಗ ಭೀತಿಯ ನಡುವೆಯೇ ಮೃತರ ಸಾಮೂಹಿಕ ಅಂತ್ಯ ಸಂಸ್ಕಾರ. ಇನ್ನು 15 ದಿನದ ಬಳಿಕ ಕೇದಾರನಾಥನಿಗೆ ಪೂಜೆ ಪುನಸ್ಕಾರ. ಬಿಎಸ್ವೈ ವಾಪಸಾತಿಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಾರೆ ಜೋಶಿ. ವರಿಷ್ಠರಿಂದಲೂ ಶೀಘ್ರದಲ್ಲೇ ಡಿಸಿಷನ್ ಫೈನಲ್. ಯಡಿಯೂರಪ್ಪ ನಡೆ ಮಾತ್ರ ಇನ್ನು ಸಸ್ಪೆನ್ಸ್. ರಿಟೇಲ್ ಎಫ್ಡಿಐನಲ್ಲಿ ವಿದೇಶಿ ನೇರ ಹೂಡಿಕೆ. ರಾಜ್ಯದಲ್ಲಿ ಫಾರಿನ್ ಕಂಪನಿಗಳ ವ್ಯಾಪಾರಕ್ಕೆ ಸರ್ಕಾರದಿಂದ ಓಕೆ. ಚಿಲ್ಲರೆ ವ್ಯಾಪಾರಿಗಳಿಂದ ಹೋರಾಟದ ಎಚ್ಚರಿಕೆ. ಮೆಡಿಕಲ್ ವಿದ್ಯಾರ್ಥಿನಿ ರೇಪ್ ಪ್ರಕರಣ. ಪ್ರಮುಖ ಆರೋಪಿ ಯೋಗೀಶ್ ಸೇರಿದಂತೆ ಇಬ್ಬರ ಬಂಧನ. ಸಿಕ್ಕಿಬಿದ್ದ ಮತ್ತೊಬ್ಬ ಕೀಚಕನಿಂದ ಆತ್ಮಹತ್ಯೆ ಯತ್ನ. ನಮಸ್ಕಾರ, ನ್ಯೂಸ್ ಅವರಿಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ, ಪ್ರಮುಖ ಸುದ್ದಿಗಳಿವೆ. ಆರಂಭದಲ್ಲಿ ನಾವು ಉತ್ತರಾಖಂಡ ರಕ್ಷಣೆಯ ಬಗ್ಗೆ ಮಾತಾಡ್ತೀವಿ. ರಕ್ಷಣಾ ಕಾರ್ಯ ಅನ್ನುವಂಥದ್ದು ಇನ್ನೂ ಕೂಡ ನಡೀತಾ ಇದೆ, ಆದರೆ ಮಳೆ ಅಲ್ಲಿ ಅಡ್ಡಿಯಾಗಿದೆ. ಹೇಗೆ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಅಜಿತ್ ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ. ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದಾರೆ ಅಜಿತ್ ಜೊತೆಗೆ ನಾವು ಮಾತಾಡ್ತೀವಿ. ಜೊತೆಗೆ ಸಚಿವ ಸಂತೋಷ್ ಲಾಡ್ ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಂತ್ರಸ್ತರ ರಕ್ಷಣೆಯ ನಿಟ್ಟಿನಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಲಾಡ್ ಅವರನ್ನು ಕೂಡ ನಾವು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು BSY ವಾಪಸಾತಿಗೆ ಹೈಕಮಾಂಡ್ ತೀರ್ಮಾನ ಏನಿದೆ, ಆ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಅನ್ನುವಂಥ ಮಾತನ್ನು ಜೋಶಿ ಹೇಳಿರುವಂಥದ್ದು. ಹೀಗಾಗಿ ಬಹುಶಃ ಎಲ್ಲದಕ್ಕೂ ಕೂಡ ವೇದಿಕೆ ಸಜ್ಜಾಗ್ತಾ ಇದೆ. ಆದರೆ ಯಾಕೋ ಯಡಿಯೂರಪ್ಪ ಮಾತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ತುಟಿ ಎರಡು ಮಾಡ್ತಾ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ರವೀಂದ್ರ ರೇಷ್ಮೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರು, BSR ಪಕ್ಷದ ವಕ್ತಾರರು. BSR ಪಕ್ಷದ ನಡೆ ಏನು, ಮುಂದಿನ ನಡೆ ಏನು, ಅದ್ರ ಬಗ್ಗೆ ಮಾತಾಡೋಣ. ಇನ್ನು ವೀರೇಂದ್ರ ಒಪ್ಪಂದ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ, ನಮ್ಮ ಪ್ರತಿನಿಧಿ. ಯಾಕಂದರೆ ಈಗಾಗಲೇ ಯಡಿಯೂರಪ್ಪನವ್ರ ನಿವಾಸದವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ನಡೀತಾ ಇದೆಯಂತೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ವೀರೇಂದ್ರ ನಮ್ಮ ಜೊತೆಗೆ ಇರ್ತಾರೆ. ವೀರೇಂದ್ರ ಮತ್ತು ರವೀಂದ್ರ ರೇಷ್ಮೆ ಇಬ್ಬರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಇನ್ನು ರಿಟೇಲ್ FDIನಲ್ಲಿ ವಿದೇಶಿ ನೇರ ಹೂಡಿಕೆ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ರಮೇಶ್ ಚಂದ್ರ ನಮ್ಮ ಜೊತೆಗಿದ್ದಾರೆ, FDI ಬಗ್ಗೆ ಸಾಕಷ್ಟು ತಿಳ್ಕೊಂಡಿರುವಂಥವ್ರು. ಇನ್ನು ಅಹಮದ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. KR ಮಾರುಕಟ್ಟೆ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ ಕೂಡ ಅಹಮದ್ ಕೆಲಸ ಮಾಡಿದಂಥವ್ರು. ಇವರೆಲ್ಲರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ, ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೊಡ್ತೀನಿ. ಅದರ ಆರಂಭದಲ್ಲಿ ಉತ್ತರಾಖಂಡ್ ರಕ್ಷಣೆಗೆ ಇವತ್ತು ಕೂಡ ಮಳೆ ಅಡ್ಡಿಯಾಗಿರುವಂಥದ್ದು. ಇದೆಲ್ಲದರ ಜೊತೆಗೆ ಸತ್ತಂಥವರ ಸಾಮೂಹಿಕ ಅಂತ್ಯಕ್ರಿಯೆ ಕೂಡ ಇವತ್ತು ಆಯಿತು. ಉತ್ತರಾಖಂಡ್ನ ಭೀಕರ ಪ್ರವಾಹದಲ್ಲಿ ಸಿಕ್ಕಾಕೊಂಡಿರುವಂಥ ಜನರ ರಕ್ಷಣೆಗೆ ಹಗಲು ರಾತ್ರಿ ಮಿಲಿಟರಿ ಶ್ರಮ ವಹಿಸ್ತಾ ಇದೆ. ಅವರನ್ನು ರಕ್ಷಿಸುವಂಥ ಕಾರ್ಯ ಭರದಿಂದ ಅಲ್ಲಿ ಸಾಗ್ತಾ ಇದೆ. ಆದರೆ ಇವತ್ತು ಉತ್ತರಾಖಂಡ್ನಲ್ಲಿ ಮತ್ತೆ ಮಳೆ ಅನ್ನುವಂಥದ್ದು ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಯಿತು. ಆದರೂ ಛಲ ಬಿಡದ ಯೋಧರು ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಕೇದಾರನಾಥ ಕಣಿವೆಯಲ್ಲಿ ಶವಗಳ ರಾಶಿನೇ ಬಿದ್ದಿದೆ. ಸಾಂಕ್ರಾಮಿಕ ರೋಗಗಳು ಹರಡುವಂಥ ಭೀತಿ ಕೂಡ ಎದುರಾಗಿದೆ. ಇವತ್ತು ನೂರಾರು ಶವಗಳಿಗೆ ಯೋಧರೇ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಿದರು. ಗುರುತು ಸಿಗದ ಕೆಲ ಶವಗಳ DNA ಮಾದರಿಯನ್ನು ಕೂಡ ಸಂಗ್ರಹಿಸಲಾಗಿದೆ. ಇನ್ನು ಭಾರತೀಯ ಸೇನೆ ರಕ್ಷಣಾ ಕಾರ್ಯ ಮತ್ತು ಅತಂತ್ರರಾಗಿರುವಂಥವರ ಬಗ್ಗೆ ಕ್ಷಣದ ಮಾಹಿತಿ ನೀಡಲಿಕ್ಕೆ ವಿಶೇಷ ವೆಬ್ಸೈಟೊಂದನ್ನು ಕೂಡ ಆರಂಭ ಮಾಡಿದೆ. ಪ್ರತಿಕೂಲ ವಾತಾವರಣ ಇದ್ದರೂ ಕೂಡ ನಾಳೆ ಒಳಗೆ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಸೇನಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ನಡುವೆ ಇವತ್ತು ಗಾಯದ ಮೇಲೆ ಬರೆ ಎಳೆದ ಹಾಗೆ ಉತ್ತರಾಖಂಡ್ನಲ್ಲಿ ಲಘು ಭೂಕಂಪನ ಬೇರೆ ಉಂಟಾಗಿತ್ತು. ರೆಕ್ಟರ್ ಮಾಪನದಲ್ಲಿ 3.5ರಷ್ಟು ತೀವ್ರತೆ ದಾಖಲಾಗಿದೆ. ಇದು ಸಂತ್ರಸ್ತರನ್ನು ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿದೆ. 15 ದಿನಗಳ ಬಳಿಕ ಕೇದಾರನಾಥದಲ್ಲಿ ತುಂಬಿರುವಂಥ ಕೆಸರನ್ನೆಲ್ಲ ತೆರವುಗೊಳಿಸಿ ಪೂಜೆ ಪುನಸ್ಕಾರಗಳನ್ನು ಆರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಸರ್ಕಾರ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಕೆಲವೊಂದು ಗೊಂದಲಗಳು ಕೂಡ ಸಂಭವಿಸ್ತಿರುವಂಥದ್ದು. ನಿನ್ನೆ ತಾನೇ ಇಬ್ಬರು MP ಗಳು ಜಟಾಪಟಿಯನ್ನು ನಡೆಸಿದ್ದನ್ನು ನಾವು ನೋಡಿದ್ವಿ. ಆಂಧ್ರದ MP ಗಳವರು, ಬೇರೆ ಬೇರೆ ಪಕ್ಷಕ್ಕೆ ಸೇರಿದಂಥವರು. ಇವತ್ತು ಕರ್ನಾಟಕದಿಂದ ಏನು ರಕ್ಷಣಾ ಕಾರ್ಯಕ್ಕೆ ತೆರಳಿದ್ದಾರೆ ಕಾರ್ಯಕರ್ತರು, ಅಧಿಕಾರಿಗಳು, ಅವರ ಜೊತೆಗೆ ಮತ್ತು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಒಂದಷ್ಟು ಜಟಾಪಟಿ ಆಗಿರುವಂಥದ್ದು, ಮನಸ್ತಾಪ ಆಗಿರುವಂಥದ್ದು.
ನಿನ್ನೆ ತಾನೇ ಇಬ್ಬರು ಎಂಪಿಗಳು ಹೆಸರು ತೆಗೆದುಕೊಳ್ಳೋಕ್ಕೋಸ್ಕರ ಸಾಕಷ್ಟು ಜಟಾಪಟಿ ಮಾಡಿದ್ದನ್ನು ನೋಡಿದ್ವಿ. ಆದರೆ ಇವತ್ತು ಉತ್ತರಾಖಂಡ್ ಮತ್ತು ರಾಜ್ಯದ ಅಧಿಕಾರಿಗಳ ಮಧ್ಯೆ ಮನಸ್ತಾಪ ಉಂಟಾಗಿರುವಂಥದ್ದು. ಕನ್ನಡಿಗರ ರಕ್ಷಣೆ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳಾಗಿದೆ. ಯಾಕಂದರೆ ಇಲ್ಲಿಂದ 2 ಹೆಲಿಕಾಪ್ಟರ್ಗಳು ಕೂಡ ಹೋಗಿದೆ. ಆದರೆ ಅಲ್ಲಿ ಅನುಮತಿ ಸಿಗದ ವಿಚಾರದಲ್ಲಿ, ಅಂದರೆ ಹೆಲಿಕಾಪ್ಟರ್ ಬಳಕೆ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗಿರುವಂಥದ್ದು. ಇನ್ನು ರಾಜ್ಯ ಸರ್ಕಾರದ ಹೆಲಿಕಾಪ್ಟರ್ ಕನ್ನಡಿಗರ ರಕ್ಷಣೆಗೆ ಮಾತ್ರ ಬಳಕೆ ಮಾಡೋ ನಿಟ್ಟಿನಲ್ಲಿ ಬಳಸಲಾಗ್ತಿರುವಂಥದ್ದು. ಆದರೆ ನೆನ್ನೆ ನೋಡಿದ್ವಿ, ಕೇವಲ ಇಷ್ಟು ಮಾತ್ರ ಅಲ್ಲ, ಇದಕ್ಕೆ ಒಪ್ಪದಂಥ ಉತ್ತರಾಖಂಡ ಅಧಿಕಾರಿಗಳು ಇದಕ್ಕೆ ಅಡ್ಡಿ ವ್ಯಕ್ತಪಡಿಸಿದರು. ಎಲ್ಲರನ್ನೂ ಕರೆತನ್ನಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದರು. ಈ ವಿಚಾರದಲ್ಲಿ ಸ್ವಲ್ಪ ಜಟಾಪಟಿ ಉಂಟಾಗಿರುವಂಥದ್ದು. ನೆನ್ನೆ ತಾನೇ ಮಧ್ಯಪ್ರದೇಶದ MP ಒಬ್ಬರು, ಸಚಿವರೊಬ್ಬರು ಅಲ್ಲಿಗೆ ಬಂದಂಥವರು ಆ ಜನರ ಕಷ್ಟಗಳನ್ನು ನೋಡಲಾಗದು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಸಂತೋಷ್ ಲಾಡ್ ರಾಜ್ಯದ ಸಚಿವರು ಅವರು ಕೂಡ ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಎಲ್ಲರ ಕನ್ನಡಿಗರ ಎಲ್ಲರ ರಕ್ಷಣೆ ಆಗೋ ತನಕ ನಾನು ವಾಪಸ್ ಬರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಜಿತ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ಸಂತೋಷ್ ಲಾಡ್ ಅವರನ್ನು ಕೂಡ ಸಂಪರ್ಕಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅವರ ಜೊತೆಗೂ ಕೂಡ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮದ ಬಳಿಕ ಇವ್ರ ಜೊತೆಗೆ ಚರ್ಚೆ ಆಗುತ್ತೆ. ಅದೆಲ್ಲದರ ಜೊತೆಗೆ BSY ವಾಪಸಾತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ರವೀಂದ್ರ ರೇಷ್ಮೆ ಅವರು ಇರ್ತಾರೆ. ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪಂದ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಇನ್ನು FDAನಲ್ಲಿ ವಿದೇಶಿ ನೇರ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ರಮೇಶ್ ಚಂದ್ರ FDA ಬಗ್ಗೆ ಸಾಕಷ್ಟು ತಿಳ್ಕೊಂಡಿರುವಂಥವರು ರಮೇಶ್ ಚಂದ್ರ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ವ್ಯಾಪಾರಿಗಳ ಸಂಘದಿಂದ ಅಹಮದ್ ಅನ್ನುವಂಥವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ವಿಶೇಷವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ ಉತ್ತರಾಖಂಡದಲ್ಲಿ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ. ಅದರ ಬಗ್ಗೆ ಇನ್ನಷ್ಟು ವಿವರಗಳನ್ನ ನಿಮಗೆ ಬ್ರೇಕ್ನ ನಂತರ ಕೊಡ್ತೀವಿ.